ಹಗೂರ ಪಳ್ಳು ಕ್ರಿಸ್ಪಿಯಾಗಿ ಮಕ್ಕಳಿಗೋಸ್ಕರ ನಾನಿವತ್ತು ಕುರ್ಕುರೆ ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೀನಿ. ಇದು ನಾನು ಅಕ್ಕಿ ಹಿಟ್ಟಿನಿಂದ ಮಾಡ್ತಾ ಇದ್ದೀನಿ. ಹಾಗಿದ್ರೆ ಈ ಕುರ್ಕುರೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇದು ಮಾಡೋದು ತುಂಬಾ ಸುಲಭ. ನಾವು ಇದು 15 ನಿಮಿಷದಲ್ಲಿ ಮಾಡ್ಕೋಬಹುದು. ಹಾಗಿದ್ರೆ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ಗ್ಯಾಸ್ ಮೇಲೆ ನಾನು ಪಾತ್ರೆ ಇಟ್ಕೊಂಡಿದ್ದೀನಿ. ಆ ಪಾತ್ರೆಗೆ 1 ಬೌಲಷ್ಟು ನಾನಿಲ್ಲಿ ನೀರು ಹಾಕ್ತಾ ಇದ್ದೀನಿ. ಹಾಗೆಯೇ ಅರ್ಧ ಟೀ ಸ್ಪೂನಷ್ಟು ಇಲ್ಲಿ ಉಪ್ಪು ಸೇರಿಸ್ತಾ ಇದ್ದೀನಿ. ಅರ್ಧ ಟೀ ಸ್ಪೂನಷ್ಟು ಹಪ್ಪಳ ಖಾರ ಸೇರಿಸ್ತಾ ಇದ್ದೀನಿ. ಹಾಗೆ 1 ಚಿಟಿಕೆಯಷ್ಟು ನಾನು ಇಲ್ಲಿ ಅಡಿಗೆ ಸೋಡಾನ ಹಾಕಿದ್ದೀನಿ. ಲಾಸ್ಟಿಗೆ 1/4 ಟೀ ಸ್ಪೂನಷ್ಟು ಮತ್ತೆ ಸ್ವಲ್ಪ ಉಪ್ಪು ಸೇರಿಸಿದ್ದೀನಿ. ಹಾಗೆಯೇ ಯಾವ ಬೌಲ್ನಿಂದ ನೀರು ತೊಗೊಂಡಿದ್ವಿ ನೋಡಿ, ಅದೇ ಬೌಲ್ನಿಂದ ನಾನಿಲ್ಲಿ ಹಿಟ್ಟು ತೊಗೊಂಡಿದ್ದೀನಿ. ಕರೆಕ್ಟ್ ಮೆಜರ್ಮೆಂಟ್ನಲ್ಲಿ ನಾವು ಈ ಹಿಟ್ಟು ತೊಗೋಬೇಕಾಗತ್ತೆ. ನೀರು ಕೂಡ ಅಷ್ಟೇ ಸರಿಯಾಗಿಯೇ ತಗೊಳ್ಳಿ. ನೀರು ಹೆಚ್ಚು ಕಮ್ಮಿ ಮಾಡಲಿಕ್ಕೆ ಹೋಗಬೇಡಿ. 1 ಬೌಲ್ ಅಕ್ಕಿ ಹಿಟ್ಟು ಇದ್ದರೆ 1 ಬೌಲಷ್ಟು ಇಲ್ಲಿ ನೀರು ಬೇಕಾಗುತ್ತೆ. ನೀರು ಚೆನ್ನಾಗಿ ಕುದೀತಾ ಇದೆ ಅನ್ನುವಾಗ ನಾವು ಸ್ವಲ್ಪ ಸ್ವಲ್ಪನೇ ಹಿಟ್ಟು ಹಾಕಿ ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಸಣ್ಣ ಉರಿಯಲ್ಲಿನೇ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ನೋಡಿ, ಉರಿ ನಾನು ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ. ಸಣ್ಣ ಉರಿ ಇಟ್ಕೊಂಡೆ ನೀವು ಇದನ್ನು ಮಾಡ್ಕೋಬೇಕಾಗತ್ತೆ. ಈ ಹಿಟ್ಟು ಬೇಯಿಸಲಿಕ್ಕೆ 7 ರಿಂದ 8 ನಿಮಿಷ ನಮಗೆ ಬೇಕಾಗುತ್ತೆ. ಈಗ ಸ್ವಲ್ಪ ನೀರು ತಗೊಂಡು ಈ ರೀತಿಯಾಗಿ ಮಾಡಿ, ಕೈಗೆ ಬಿಸಿ ತಾಗತ್ತೆ, ಅದಕ್ಕೋಸ್ಕರ ಈ ರೀತಿಯಾಗಿ ಮಾಡೋದು. ಇದು ಆದ ನಂತರ ನಾವು ಇದರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ 2 ರಿಂದ 3 ನಿಮಿಷ ನಾವು ಹಾಗೆ ಬಿಡಬೇಕು. ಸಣ್ಣ ಉರಿಯಲ್ಲಿನೇ ಇಡಬೇಕು. ಇವಾಗ 3 ನಿಮಿಷದ ನಂತರ ಮತ್ತೆ ನಾನು ಪ್ಲೇಟನ್ನು ತೆಗೆದು ಇದನ್ನು ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಪ್ರಿಸರ್ವೇಟಿವ್ ಹಾಕಿದ್ದು ಅಂಗಡಿಯಿಂದ ಚಿಪ್ಸ್, ಕುರ್ಕುರೆ ಇದೆಲ್ಲ ಮಕ್ಕಳಿಗೆ ತಂದು ಕೊಡೋದಕ್ಕಿಂತ ಮನೆಯಲ್ಲಿಯೇ ನಾವು ಈ ರೀತಿಯಾಗಿ ಮಾಡಿಕೊಡೋದು ಒಳ್ಳೆಯದು. ಈಗ ನೋಡಿ, ಇದೇ ರೀತಿ ನಾವು 2 ರಿಂದ 3 ಸಲ ನಾವು ಈ ರೀತಿ ಮಾಡಬೇಕಾಗತ್ತೆ. 2 ರಿಂದ 3 ನಿಮಿಷ ನಾವು ಇದನ್ನು ಮುಚ್ಚಿ ಇಡಬೇಕು. ಸಣ್ಣ ಉರಿಯಲ್ಲಿನೇ ಈ ರೀತಿಯಾಗಿ ಮಾಡಿ ಚೆನ್ನಾಗಿ ಬೇಯಿಸ್ಕೋಬೇಕು. ಇವಾಗ ಇಲ್ಲಿ ನೋಡಿ, ಹಿಟ್ಟು ಒಂಚೂರು ಅಂಟ್ಕೊಳ್ತಲ್ಲ, ಚೆನ್ನಾಗಿ ಬೆಂದಿದೆ ಹಿಟ್ಟು ನೋಡಿ ಇಲ್ಲಿ. ಇವಾಗ ಇದನ್ನು ಗ್ಯಾಸನ್ನು ಆಫ್ ಮಾಡಿ ನಾವು ಮತ್ತೆ ಇದರ ಮೇಲೆ ಪ್ಲೇಟನ್ನು ಮುಚ್ಚಿ 5 ನಿಮಿಷ ಬಿಡೋಣ. ಇವಾಗ ಇಲ್ಲಿ 5 ನಿಮಿಷ ಆಗಿದೆ. ಈಗ ಮತ್ತೆ ಈ ರೀತಿಯಾಗಿ ತಿರುಗಿಸ್ಕೋಬೇಕು. ಇಲ್ಲಿ ನೋಡಿ, ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಈಗ ನಾನಿಲ್ಲಿ ಒಂದು ಪರಾತ್ ತಗೊಂಡಿದ್ದೀನಿ. ಪರಾತ್ನಲ್ಲಿ ಈ ಹಿಟ್ಟು ತೆಗಿತಾ ಇದ್ದೀನಿ. ನಾವು ಇದನ್ನು ಬಿಸಿ ಇರುವಾಗಲೇ ನಾದಬೇಕಾಗತ್ತೆ. ನಾದಲಿಕ್ಕೆ ಇದು ಸ್ವಲ್ಪ ಬಹಳ ಬಿಸಿ ಇರೋದ್ರಿಂದ ಕೈಗೆ ಬಿಸಿ ತಾಗತ್ತೆ. ಅದಕ್ಕೋಸ್ಕರ ನಾವು ಈ ರೀತಿ ಮ್ಯಾಶರ್ ಇದ್ದರೆ ಮ್ಯಾಶರ್ ತಗೊಂಡು, ಇಲ್ಲ ಅಂದರೆ ಗ್ಲಾಸ್ ತಗೊಂಡು ನೀವು ಈ ರೀತಿಯಾಗಿ ಮ್ಯಾಶ್ ಮಾಡ್ಕೋಬೇಕು. ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ. ಈಗ ಸ್ವಲ್ಪ ತಣ್ಣಗಾದ ನಂತರ ಕೈಗೆ ಚೂರು ನೀರು ಹಚ್ಕೊಂಡು ಹಿಟ್ಟು ನಾದ್ಕೋಬೇಕು. ಈಗ ಇದರಲ್ಲಿ ಅರ್ಧ ಹಿಟ್ಟು ನಾನು ತಗೋತಾ ಇದ್ದೀನಿ. ಸ್ವಲ್ಪ ನೀರು ಹಚ್ಕೊಂಡು, ಬಹಳ ನೀರು ಹಚ್ಕೊಳ್ಳಿಕ್ಕೆ ಹೋಗಬೇಡಿ, ಸ್ವಲ್ಪ ನೀರು ಹಚ್ಕೊಂಡು ಈ ರೀತಿಯಾಗಿ ನಾದ್ಕೊಳ್ಳಿ. ಸಾಫ್ಟ್ ಆಗುವವರೆಗೂ ನಾದ್ಕೋಬೇಕು. ನಾವು ಚಕ್ಲಿ ಹೊರಳಿನಲ್ಲಿ ಹಾಕಿ ನಾವು ಇದನ್ನು ಮಾಡಬೇಕಾಗತ್ತೆ. ಚಕ್ಲಿ ಹೊರಳಿನಲ್ಲಿ ಹಾಕಿ ಮಾಡುವಷ್ಟು ಹದಕ್ಕೆ ನಮಗೆ ಈ ಹಿಟ್ಟನ್ನು ನಾವು ನಾದ್ಕೋಬೇಕು. ಇವಾಗ ಇಲ್ಲಿ ಎಲ್ಲ ಹಿಟ್ಟು ನಾನು ನಾದಿ ತಗೊಂಡಿದ್ದೀನಿ. ಇವಾಗ ಇಲ್ಲಿ ನೋಡಿ, ನಾನು ಚಕ್ಲಿ ಹೊರಳಿನಲ್ಲಿ ಈ ಪ್ಲೇಟನ್ನು ತಗೊಂಡಿದ್ದೀನಿ. ಈ ರೀತಿ ಪ್ಲೇಟ್ ಇದ್ದರೆ ಈ ರೀತಿ ಪ್ಲೇಟನ್ನು ತಗೊಂಡು ನೀವು ಮಾಡ್ಕೋಬಹುದು. ಇಲ್ಲ ಅಂದರೆ ಜಿಗ್ಜ್ಯಾಗ್ ಥರ ಇರುತ್ತೆ ನೋಡಿ ಪ್ಲೇಟು, ಅಂಥ ಪ್ಲೇಟನ್ನು ಕೂಡ ತಗೊಂಡು ನೀವು ಮಾಡಬಹುದು. ಅದರಿಂದ ಡಿಸೈನ್ ಚೆನ್ನಾಗಿ ಬರುತ್ತೆ. ಈಗ ಇದರಲ್ಲಿ ಎಷ್ಟು ಹಿಡಿಸುತ್ತೆ ನೋಡಿ, ಅಷ್ಟು ಹಿಟ್ಟು ತಗೊಂಡು ನಾವು ಈ ಕುರ್ಕುರೆಯನ್ನು ಹಾಕಬೇಕಾಗತ್ತೆ. ಕುರ್ಕುರೆ ಅಂತ ಹೇಳ್ಬೋದು, ಇಲ್ಲಾಂದರೆ ಹಪ್ಪಳ ಅಂತಲೂ ಕೂಡ ಹೇಳಬಹುದು. ತುಂಬ ಚೆನ್ನಾಗಿರುತ್ತೆ ಇದು. ಮಕ್ಕಳು ಅಷ್ಟೇ ಅಲ್ಲ, ದೊಡ್ಡವರು ಕೂಡ ತಿನ್ನಬಹುದು. ಊಟದ ಜೊತೆಯಲ್ಲಿ ಕೂಡ ಇದನ್ನು ಸೈಡ್ ಡಿಶ್ ಆಗಿ ನಾವು ಇದನ್ನು ತಿನ್ನಬಹುದು. ನೀವು ಬೇಕಿದ್ರೆ
ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿನೂ ತಗೋಬೋದು, ಇಲ್ಲಾಂದರೆ ಈ ರೀತಿಯಾಗಿ ನೋಡಿ ಉದ್ದಕ್ಕೆ ನಾನು ಯಾವ ರೀತಿ ಉದ್ದಕ್ಕೆ ಹಾಕಿದ್ದೀನಿ ಈ ರೀತಿಯಾಗಿ ಪಟ್ಟಿ ಪಟ್ಟಿ ಹಾಕಿ ನೀವು ಚಾಕು ತಗೊಂಡು ಮಧ್ಯದಲ್ಲಿ ನಿಮಗೆ ಬೇಕಾದ ಆಕಾರದಲ್ಲಿ ಡಿಸೈನ್ನಲ್ಲಿ ನೀವು ಇದನ್ನು ಕಟ್ ಮಾಡಬಹುದು. ನೋಡಿ ಇಲ್ಲಿ ನಾನು ಈ ರೀತಿಯಾಗಿ ಕಟ್ ಮಾಡ್ತಾ ಇದ್ದೀನಿ. ಎಷ್ಟೊಂದು ಸಾಫ್ಟ್ ಆಗಿದೆ ನೋಡಿ, ಕೈಗೆ ಒಂಚೂರು ಅಂಟ್ಕೊಳ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಆಗಿದೆ. ಇವಾಗ ಇಲ್ಲಿ ನೀವು ನೋಡ್ಬೋದು ನೋಡಿ ಎಷ್ಟೊಂದು ಚೆನ್ನಾಗಿ ಆಗಿದೆ. ಇದೇ ರೀತಿ ನಾನು ಇಲ್ಲಿ ಒಂದು ಬಟ್ಟೆ ಹಾಕಿದ್ದೀನಿ, ಬಟ್ಟೆ ಮೇಲೆ ಇದನ್ನೆಲ್ಲ ನಾನು ಹಾಕ್ತಾ ಇದ್ದೀನಿ. ಇವಾಗ ಇಲ್ಲಿ ನೋಡಿ ಎಲ್ಲ ಪಟ್ಟಿ ಪಟ್ಟಿ ಹಾಕಿದ್ದೀನಿ ನಾನು. ಈ ಪಟ್ಟಿ ಹಾಕಿದ್ದನ್ನು ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಕಟ್ ಮಾಡಿಕೊಂಡು ಈ ಮನೆಯಲ್ಲಿ ನಾನು ಇವಾಗ ಇದನ್ನು ಹಾಕಿದ್ದೀನಿ. ಒಂದು 2 ದಿನ ನಾವು ಬಿಸಿಲಲ್ಲಿ ಹಾಕಿ ಇದನ್ನು ಇಲ್ಲಿ ತಗೋಬೇಕು. ಇವಾಗ ನೋಡಿ ಇಲ್ಲಿ 2 ದಿನ ಬಿಸಿಲಲ್ಲಿ ಹಾಕಿ ನಾನು ಇದನ್ನು ತಗೊಂಡಿದ್ದೀನಿ, ಚೆನ್ನಾಗಿ ಒಣಗಿದೆ ಕೂಡ. ಈಗ ಇದನ್ನು ನಾವು ಎಣ್ಣೆಯಲ್ಲಿ ಹಾಕಿ ಕರಿಯೋದನ್ನು ತೋರಿಸ್ತೀನಿ ನಿಮಗೆ. ತುಂಬ ಚೆನ್ನಾಗಿ ಬರುತ್ತೆ, ಹಗೂರ ಪೊಳ್ಳು ಕ್ರಿಸ್ಪಿಯಾಗಿ ಬರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ, ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಇನ್ನಷ್ಟು ಸುಲಭವಾಗಿ ಮಾಡುವಂತಹ ಅಡುಗೆಗಳನ್ನು ನೋಡಲಿಕ್ಕೆ ಆಹಾರ ಸಿರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇವಾಗ ನೋಡಿ ಇಲ್ಲಿ ಗರಿಗರಿಯಾದಂತಹ ಈ ಕುರ್ಕುರೆಯಲ್ಲಿ ರೆಡಿಯಾಗಿದೆ. ಇದರ ಮೇಲೆ ಸ್ವಲ್ಪ ಚಾಟ್ ಮಸಾಲ, ಆಮ್ಚೂರ್ ಪೌಡರ್ ಅಥವಾ ಖಾರದ ಪುಡಿ ಸ್ವಲ್ಪ ಮೇಲಿಂದ ಹಾಕಿ ನೀವು ಮಕ್ಕಳಿಗೆ ತಿನ್ನಲಿಕ್ಕೆ ಕೊಡ್ಬೋದು, ಅಥವಾ ಟೀ ಕಾಫಿ ಜೊತೆ ದೊಡ್ಡವರು ಕೂಡ ತಿನ್ನಬಹುದು. ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ ತಮಗೆಲ್ಲರಿಗೂ ನನ್ನ ಆತ್ಮೀಯ ಧನ್ಯವಾದಗಳು.